ಹಲೋ. ಹೇಳು ಸ್ವಾಮಿ. ಏನಪ್ಪಾ ಕಟ್ ಮಾಡ್ತೀಯ? ಬಾ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು. ಮತ್ತೆ ಇನ್ನೊಂದ್ ಫೋನ್ ಮಾಡಕ್ಕಲ್ಲ. ಹಾ ಇನ್ನೇನ್ ಲವರ್ ಏನಿಲ್ಲ. ಒಬ್ಬ ಅಂದ್ರೆ ಆಯ್ತು, ಒಳ್ಳೆ ಲವರ್ ಅಷ್ಟೇ ಮಾತಾಡ್ಬೇಕಂತ ಹೆಂಗಾದ್ರೆ? ಹಾ ಲವರ್ ಏನ್ ಮಾತಾಡೋದ್ ಬ್ಯಾಡ ನೋಡು. ಲವರೇ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ಏನ್ ಮಾತಾಡ್ತಿ? ಇಲ್ಲ ಅಂದ್ರೋಳು ಸುಮ್ಕೆ ಯಾಕೆ ಹೇಳ್ತಿ ಮತ್ತೆ ಡ್ರಾಮಾ? ಹಲೋ. ಏನಪ್ಪ ನೀವೇನೋ ಅರ್ಥ ಮಾಡ್ಕೊಂಡ್ರು ಏನ್ ಮಾಡಕ್ ಬರಂಗಿಲ್ಲ. ಏನ್ ಹೇಳು ಸಮಾಚಾರ? ಅಲ್ಲ ಇಷ್ಟ ಆಯ್ತಂದ್ರೆ ಹೇಳು, ಮಾತಾಡ್ತೀವಪ್ಪ, ಇಲ್ಲಾಂದ್ರೆ ಮಾತಾಡಕ್ಕಿಲ್ಲ. ಆಯ್ತು, ಇಷ್ಟ ಆಯ್ತು ಹೇಳು. ಇಷ್ಟಿಲ್ಲ? ಇಷ್ಟ ಆಯ್ತು ಹೇಳು. ಆಯ್ತಾಳೆ, ಅದೇ ನೀನ್ ಹೇಳಿದ್ರೆ ಗೊತ್ತಾಗ್ತಾಳೆ ನಿಂಗೆ ಇಷ್ಟಿಲ್ಲ ಅಂತ ಹೇಳಿ. ಏನ್ ಇಷ್ಟಿಲ್ಲ ಇಷ್ಟ ಐತೆ? ಏನ್ ಮಾತಾಡಕತ್ತಿ ಸ್ವಾಮಿ? ಲವ್ ಯು ಬೇಬಿ. ಕುಡ್ದಿಯಾ? ಕುಡ್ದಿಯಾ ಹಿಂಗ? ಅಂದ್ರೆ ಕುಡುಕ ಅನ್ಕೊಂಡಿದ್ದೆ ನಾನು. ಏನನ್ನ ಕುದಿರ್ತಿ ನೀನು, ಅದಕ್ಕೆ ಲವ್ ಯು ಬೇಬಿ ಅಂತೀನಿ. ಅಬ್ಬಾ ಅಬ್ಬಾ ಅಬ್ಬಾ. ಹೇಳು ಸಮಾಚಾರ, ಇನ್ನೇನ್ ಕತೆ? ಬೇಬಿ ಬೇಬಿ. ಏನಾಯ್ತು ಬೇಬಿ? ಬೇಬಿ ಒಂದ್ ಫೋಟೋ ಹಾಕಿ ನೋಡ್ ಬೇಬಿ. ಯಾವ ಫೋಟೋ ಬೇಬಿ? ಏನ್ ಬೇಬಿ? ಓಎಂಆರ್ ತನ್ಕಂಡ್ ಕುಂತಿ, ಅದಕ್ಕೆ ಲೇ ಮಾತುಗಳು ಬರ್ತಿರೋದು ಅವೇ ಕುಡ್ದಿರ್ತಿ. ಇಲ್ಲಾಂದ್ರೆ ಎಲ್ ಬರ್ತೇಳ ಮಾತುಗಳಲ್ಲಿ? ನನ್ನ ಕುಡುಕ ಅಂತಿ, ನೀನ್ ಕುಡಿತದಿ. ಏ ಎಲ್ಲ ಬೇಬಿ ತಲೆ ಗಿರ್ರನಕತ್ತದಕ್ಕೆ ಹಾಕೊಂಡ್ಬಿಟ್ರೆ. ಎಷ್ಟು ಕುಡ್ದಿ? ಒಂದ್ ಹಾಕಿನಿ, ಇನ್ನೊಂದ್ ಐತಿ ಇವಾಗ. ಡ್ಯೂಟಿ ಮುಗಿದು ಅದೊಂದು ಹಾಕೊಂಡ್ಬಿಡುತ್ತೆ. ಮತ್ತೆ ಇಲ್ಲ ಅಣ್ಣ ಅವಾಗ ಗಿರ್ರ ಗಿಚ್ಚ ವರ್ಕ್ ಮಾಡಕತ್ತಿ ಇನ್ನ? ಹಾ ವರ್ಕ್ ಮಾಡ್ಕೊಂಡ್ ಕುಡಿಯಾಕತ್ತೀಯ? ಅಯ್ಯೋ ಒಂದು ಇದಾಯ್ತು, ಒಂದ್ ಕ್ವಾರ್ಟರ್ ಆಯ್ತು. ಇನ್ನೊಂದ್ ಕ್ವಾರ್ಟರ್ ಐತೆ. ಅದು ಡ್ಯೂಟಿ ಮುಗಿದ್ಮೇಲೆ ಮತ್ತೆ ಇವಾಗ ಹಾಕಿನ ಮತ್ತೆ ಡ್ಯೂಟಿ ಮಾಡಕ್ಕಿಲ್ಲ, ಅದೇ ಬಂದಿರೋದು. ಮೊದ್ಲೇ ಓಎಂಆರ್ ಫುಲ್ ದಬ್ಬಿಡಿ ದಿಬ್ಬಿಡೆ. ಬಿಡಿ ಸ್ಮೋಕ್ ಬಿಟ್ಟಿನ್ ಬೇಬಿ ನಾನು. 10 ದಿವಸ ಆಯ್ತು. ಏನ್ ಬಿಟ್ಟಿ? ಸ್ಮೋಕಿಂಗ್. ಸ್ಮೋಕಿಂಗ್ ಬಿಟ್ಬಿಟ್ಟಿಯಾ? ಹಾ ಬಾ 10 ದಿವಸ ಆಯ್ತು ಇವತ್ತಿಗೆ. ದೊಡ್ಡ ಸಾಹಸ ಮಾಡಿಬಿಟ್ಟಿ ಬಿಡು. ನಾವೇನ್ ಮಾಡಿದ್ರು? ಎಂಕರೇಜ್ ಮಾಡಕ್ ನಿಮ್ಮ ಹತ್ರ ಇರ್ತಾರಲ್ಲಪ್ಪ ಅಂದೆ. ಏನ್ ಬಿಟ್ಬಿಡಪ್ಪ, ಬಿಟ್ರೆ ಒಳ್ಳೇದಲ್ಲ. ಬಾಳ ಚೇಂಜ್ ಆಗಿಲ್ಲ, ಮಾತ್ ಯಾಕೆ ಚೇಂಜ್ ಬರಕತ್ತಾರ ಇವತ್ತು? ಸಮಥಿಂಗ್ ಗೋಯಿಂಗ್ ಆನ್. ಮಾತ್ ಚೇಂಜ್ ಏನಿಲ್ಲ, ನಾರ್ಮಲ್ ಮಾತಾಡ್ತೇವೆ. ಮನೆ ಇದೀನಲ್ಲ, ಅದ್ರಾಗ ಇನ್ನೊಂದು ಹೊಡೆದಿಲ್ಲಲ್ಲ. ಏನು? ನೀನ್ ಹೊಡೆದಿಲ್ಲ ಇವಾಗ ಅದು. ಅದಕ್ಕೆ ನಾರ್ಮಲ್ ಆಗಿ ಮಾತಾಡಕತ್ತೀವಿ. ಇಲ್ಲಾಂದ್ರೆ ಗೊತ್ತಲ್ಲ, ದಬ್ಬಿಡಿ ದಿಬ್ಬಿಡೆ. ಒಬ್ರು ಮಗನ. ಹೆಂಗೈತಪ್ಪ ನಿಮ್ ಬೆಂಗಳೂರು? ನಮ್ ಬೆಂಗ್ಳೂರೇನಪ್ಪಾ, ಎತ್ಕಂತೀಮೋ ಅವ್ನಿಗೆ ಎತ್ಕೊಂಡ್ ದುಡಿಸ್ತತೆ, ದುಡ್ಕಂತೀಮೋ ದುಡಿಸ್ತತೆ ಹಂಗ. ಏನಂತಿ? ಅಷ್ಟೇ. ಯಾಕೆ ಬೇಬಿ ಡಲ್ ಇದೀಯ? ಏನು ವಾಟ್ ಹ್ಯಾಪನ್ ಬೇಬಿ? ಅಲ್ಲ ಬೇಬಿ, ನನ್ನ ಬಿಟ್ಟು ಕುಡಿತಿದೆಯಲ್ಲ ಬೇಬಿ ನೀನು. ಜನವರಿ ಬರ್ತೀನಿ, ಜನವರಿಗೆ. ಜನವರಿ 2 ತಿಂಗಳು ಕಾಯ್ಬೇಕಾ ಬೇಬಿ? 2 ತಿಂಗಳ ಯಾಕ? ಬರ್ತೀನಿ, ಅವಾಗ ಸ್ಯಾಲ್ರಿ ರೇಟ್ ಸ್ವಲ್ಪ ಹೈಕ್ ಆದ್ರೆ ಆಗಿರ್ಬೋದು ಅನ್ಕಂತ ನೇನು, ಅದಕ್ಕೆ ವೇಟ್ ಮಾಡಕತ್ತೀವಿ ಎಲ್ಲಾರು. ಈಗ ಆಗೈತಂದ್ರೆ ದೊಡ್ಡ ಪಾರ್ಟಿ ಮಾಡಿಸ್ತೀವಿ ಬೇಬಿ ಹಂಗಂದ್ರೆ. ಅಬ್ಬಾ. ಮತ್ತೆ ಬೇಬಿ ಏನ್ ಸಮಾಚಾರ? ಹೇಳು ಬೇಬಿ. ಯಾರನ್ನ ಅವತ್ತು ನೀನ್ ನನಗ್ ಕುಂತಿದ್ ನೋಡು, ಅದೇ ಸ್ಪಾಟೆ ಮತ್ತೆ. ಆಯ್ತು ಬೇಬಿ, ಚಿಕನ್ ಮಾಡ್ಕೊಂಡು ಚಿಕನ್ ಮಾಡ್ಕೊಂಡು ಕುಂದ ನೋಡ್ ಬೇಬಿ, ಊಟ ಮಾಡಿ ಬೇಷ್. ಮಗ ಅವತ್ತು ಲೈಟ್ ವೇಟ್ ಆಗಿತ್ತು ಬಾರಿ. ಮಸ್ತ್ ಇತ್ತು. ಕುಂತಿರ್ಬೇಕು ನಾವನು ಸೀಟಾಗಿ. ಮತ್ತೆ
ಹೇಳ್ಬೇಕ್ ಬೇಬಿ, ಹೆಂಗ್ ಆರಾಮಿದ್ಯಲ್ಲ ಬೇಬಿ? ಹಿಂಗೆ ದೇವ್ರ ಕೊಟ್ಟಂಗ ಇದು ನೋಡಪ್ಪ. ಹ್ಮ್ ಇದೀನಿ. ಅದೇ ಚೆಸ್ಟ್ ಪೇನ್ ಇತ್ತಲ್ಲಿ, ಹ್ಮ್ ಹೋಗಿದ್ದೆ ಜಯದೇವ್ ಹಾಸ್ಪಿಟ್ಲಿಗೆ. ಹ್ಮ್ ಹೋಗಿ ಎಲ್ಲ ಚೆಕಪ್ ಎಲ್ಲ ಮಾಡಿದೆ, ಇಬ್ರು ಸೀನಿಯರ್ ಡಾಕ್ಟರ್ ಹತ್ರ ತೋರಿಸ್ದೆ. ಹ್ಮ್ ಅವ್ರು ರಿಪೋರ್ಟ್ ಗಳು ECG, ಎಕೋ ಮತ್ತೆ ಯಾವ್ದು ಟ್ರೋಪೋನಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಹ್ಮ್ ಎಲ್ಲ ನೋಡಿ ಏನಿಲ್ಲಪ್ಪ ನಿಂಗೆ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಫ್ರೀ ಐತಿ ಅಂತ ಹೇಳಿದ್ರಪ್ಪ ಅವ್ರು. ಎಲ್ಲ ನಾರ್ಮಲ್ ಐತಿ, ಏನ್ ಟೆನ್ಷನ್ ತಗೊಂಬ ಅವಸರನೇ ಇಲ್ಲ, ನಿಂಗೆಲ್ಲ ಕರೆಕ್ಟ್ ಐತಿ ಅಂದ್ರೆ. ನೋಡ್ ಬೇಬಿ, ಹಾರ್ಟ್ ಅಟ್ಯಾಕ್ ಬಂತು ಅದಕ್ಕೆ ನಾನು ನೈಟ್ ಫುಲ್ ಮುಕ್ಕಳರಂಗ ಒಂಥರ ಜ್ವರ ಬಂದಂಗ ಎದೆ ಇಟ್ಕೊಂಡಂಗ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಡೇನೆ ಸಾಲ ಮಾಡಿ 1,000 ರೂಪಾಯಿ ಅಷ್ಟು ನಮ್ ಫ್ರೆಂಡ್ ತಕ ಹೋಗಿ ಫಸ್ಟ್ ರಿಪೋರ್ಟ್ ಎಲ್ಲ ತೆಗಿಸಿ ಚೆಕ್ ಮಾಡಿದೆ. ಏನ್ ಟೆನ್ಷನ್ ತಗೊಂಬೇಡ, ಏನಿಲ್ಲ ನಿನಗೆ, ಎಲ್ಲ ಕ್ಲಿಯರ್ ನಾರ್ಮಲ್ ಐತೆ ಅಂದೇಳಿ, ಒಂದು ಗ್ಯಾಸ್ಟ್ರಿಕ್ ಇರ್ಬೋದೇನೋ ಅಂತೇಳಿ ಒಂದು 10 ದಿವಸಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅವೇ ಆಗಂಬಕತ್ನೆ, ಸ್ವಲ್ಪ ಇವಾಗ ಮೇಲ್ ಅನ್ನಂಗ್ ಐತೆ, ನೋಡ್ಬೇಕು ಮುಂದೆ. ಹುಷಾರ್ ಬೇಬಿ, ನಿನ್ ಬಿಟ್ಟಿರಕ್ ಆಗಂಗಿಲ್ಲ. ಅದೇ ನೋನಪ್ಪ.